ಇವಾಗ 500 ರೂಪಾಯಿ ಗ್ಯಾಸ್ ಹಾಕಿದ್ರೆ ಕುಡಿಯಕ್ಕಾಗ್ತಾರೆ, ಹಾಕ್ತಾ ಇದಾರೆ ಅಂದ್ರೆ ಹಾಕ್ಸ್ಕೊಬೇಕು. ಹೆಲ್ಪ್ ಮಾಡ್ತಾ ಇದಾರೆ ಅಂದ್ರಲ್ವಾ. ಇವರು ಮಾಡ್ತಾ ಇರೋ ಸಾಧನೆ ಬೇರೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇಲ್ಲ. ಗ್ಯಾಸ್ ಸರ್ಕಾರದವ್ರಿಗೂ ಕಣ್ ಕಾಣಿಸ್ತಾ ಇಲ್ಲ. ಅದ್ರಲ್ಲೂ ತಿಂಗಳಿಗೆ 35,000 ಲೋನ್ ಕಟ್ಬೇಕು. ಯಾಕೆಂದ್ರೆ ನಾನು ಸಿಂಗಲ್ ಪೇರೆಂಟ್ಸ್ ಆಗಿದ್ದೀನಿ. ಗಾಡಿ ಬಾಡಿಗೆ ಬಂದು 300 ರೂಪಾಯಿ ಕಟ್ಬೇಕು ಸರ್. 500 ರೂಪಾಯಿ ದೊಡ್ಡ 5 ಲಕ್ಷ ಇದ್ದಂಗೆ ಸರ್. ಕೇಳಿದೆ ಈ ತರ ಮಿಸಸ್ಗೆ ಪ್ರಾಬ್ಲಮ್ ಐತೆ, ಲಿಸ್ಟ್ ತಗೊಂಡ್ಬರ್ಬೇಕು, ಗ್ಯಾಸ್ ಬೇಕು ನಂಗೆ, ಗ್ಯಾಸ್ ಇಲ್ಲ ಅಂತ ಬಂದ್ರು ಅವರು ತಕ್ಷಣ ಹಾಕೊಟ್ರು ಸರ್. ನಾವು ಯಾವಾಗಿದ್ರು ಅವ್ರ ಪಾಲನೆ ನಿಂತ್ಕೋಬೇಕು ಸರ್. ಅವ್ರ ಋಣ ನಮ್ಮ ಮೇಲೆ ಐತಿ. ಇವಾಗ ಸಪೋರ್ಟ್ ಮಾಡ್ಬೇಕು ಸರ್, ಅವ್ರಿಗೆ ಮಾಡ್ಲೇಬೇಕು. ಈ 500 ರೂಪಾಯಿನಲ್ಲಿ ನಾನು ಕರೆಕ್ಟ್ ಆಗಿ ದುಡಿದ್ರೆ ಒಂದು 15 ದಿವಸಕ್ಕೆ ನನ್ನ ಮನೆಗೆ ಆಗುವಷ್ಟು ರೇಷನ್ ನಾನು ತಗೊಂಡು. ಇವಾಗ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ. ಇವಾಗ ಒಂದ್ ಕಡೆ ಹಾಸ್ಪಿಟಲ್ ತೋರ್ಸಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಇಬ್ರು ಹೆಣ್ಮಕ್ಳನ್ನ ಇಟ್ಕೊಂಡು ನಾವು ಗಂಡ ಅಂತ ಇಬ್ರು ದುಡಿತಿದೀವಿ. ಗ್ಯಾಸ್ ಹಾಕ್ಸಕ್ಕಾಗ್ತಲ್ಲ ನಮ್ ಕೈಯಲ್ಲಿ. ನಮ್ಗೆ ಆಪರೇಷನ್ ಆಗೈತೆ, ಒಂದೇ ಮೊಬೈಲ್ ಉಸಿರಾಡಕ್ಕಾಗೋದು ನನಗೆ. ಅವ್ರು 500 ರೂಪಾಯಿ ದುಡ್ಡಲ್ಲಿ ನನ್ನ ಹೆಂಡತಿ ಮಕ್ಳು ನಮ್ಮ ತಾಯಿ ಊಟ ಮಾಡ್ತೀವಣ್ಣ. ಅವ್ರ ಹೆಂಡತಿ ಮಕ್ಳು ತಣ್ಣಗಿರ್ಬೇಕಣ್ಣ. ಇವ್ರನ್ನ ಪ್ರತಿಯೊಬ್ಬ ಆಟೋ ಡ್ರೈವರು ಸಾಯೋರಿಗೆ ನೆನಬೇಕು. ಇವರೇ ನಮ್ಮ ಪಾಲನೆ ದೇವರು ಅಂತ ನಾವು ತಿಳ್ಕೊಬೇಕು ಸರ್. ಇಂಥ ವ್ಯಕ್ತಿಗಳಿಗೆ ದೇವರು ನಮಗೂ ಕೊಡ್ಲಿ ಸರ್. ನಮಸ್ಕಾರ, ನಾವು ವಿಜಯ. ನಾವೆಲ್ಲ ಆಟೋ ಸ್ಟ್ಯಾಂಡ್ದವ್ರು ಹುಡುಗರ. ನಾವು ಇವತ್ತ ಗ್ಯಾಸ್ ಎಲ್ಲೂ ಸಿಗಾತಿಲ್ಲ ಅಂತದ್ರಾಗ ದುವಾ ಸರ್ಜಾ ಗ್ಯಾಸ್ ಕೊಡಾತಾರೆ. ಗ್ಯಾಸ್ ಸೋಳೆ ಮಕ್ಕಳು ಬಂದಿಲ್ಲ ಗ್ಯಾಸ್ ಕೊಡಾಕ. ಅಂತದ್ರಾಗ ನಮ್ ದುವಾ ಸರ್ಜಾ ಅಣ್ಣ ಕೊಟ್ಟಾರ ಗ್ಯಾಸ್. ಅವ್ರಿಗೆ ಜೈ ಅಂತೇನೆ, ಇಲ್ಲಿಂದ ಧನ್ಯವಾದಗಳು ಅಂತ. ಹನುಮಂತನ ಬಂಟನಿಗೆ ಕೂಗಿ ಕೂಗಿ ಜೈಕಾರ ಹಾಕಿದ್ರು ಮೈಸೂರಿನ ಆಟೋ ಚಾಲಕರು. ಫ್ರೀಯಾಗಿ ಗ್ಯಾಸ್ ಮಾಡ್ತಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಿದ್ರು. ದೇವ್ರು ಅವ್ರಿಗೆ ಆಶೀರ್ವಾದ ಕೊಡ್ಲಿ. ಅವ್ರಿಗೆ ಒಳ್ಳೆ ಜನಗೆ ನಂಗೆ ಸಹಾಯ ಮಾಡೋರಿಗೆ ದೇವ್ರು ಕಾಪಾಡಿ. ಸೂರ್ಯ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ರೆ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಆಟೋ ಚಾಲಕರಿಗೆ ಬೆಳಕಾಗಿ ನಿಂತಿದ್ದಾರೆ. ಆಟೋದವ್ರ ಜೊತೆ ನೀವಿದ್ದೀರಾ, ನಾವು ಹಿಂದೆ ನಾವಿರ್ತೀವಿ, ನಾವು ಇಂಪ್ರೂವ್ ಮಾಡ್ತೀವಿ, ಏನ್ ಬೇಕಾದ್ರೆ ಸಹಾಯ ಮಾಡ್ತೀವಿ. ಧ್ರುವಣ್ಣನ್ಗೆ ಜೈ, ಧ್ರುವಣ್ಣನ್ಗೆ ಜೈ. ನಾವು ಅವ್ರನ್ನ ಹಾಕಿ ಮೆರೆಸ್ತಾ ಇಲ್ಲ ಆಟೋದಲ್ಲಿ. ಈಗ ಅವ್ರು ನಮ್ಮನ್ನ ಕಷ್ಟಕಾಲದಲ್ಲಿ ಕೈ ಹಿಡ್ದಿದ್ದಾರೆ. ಒಳ್ಳೇದಾಗಿ ಕರೆಕ್ಟ್ ಆಗಿ ಊಟ ಮಾಡಿ 3 ದಿನ ಆಯ್ತು. ಇವತ್ತು ಒಳ್ಳೆ ಊಟ, ನೆಮ್ಮದಿ ನಿದ್ದೆ ಸರ್. LPG ಸಿಕ್ಕ ಖುಷಿಯಲ್ಲಿ ಆಕ್ಷನ್ ಪ್ರಿನ್ಸ್ ನನ್ನು ಆಡಿ ಹೊಗಳಿದ ಮೈಸೂರಿನ ಆಟೋ ಚಾಲಕರು. ನಾನು ಬೇರೆಯವ್ರ ಅಭಿಮಾನಿಯಾಗಿದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಈಗ ಧ್ರುವ ಸರ್ಜಾ ಅವರು ಬಂದು ಆಟೋದವ್ರಿಗೆ ಹೆಲ್ಪ್ ಮಾಡ್ತಾರೆ ನೋಡ್ಕೊಂಡು ನಾನು ಅಪ್ಪಟ ಅಭಿಮಾನಿ. ಧ್ರುವ ಸರ್ಜಾ ಅವ್ರದ್ದು ಬಿಗ್ಗೆಸ್ಟ್ ಫ್ಯಾನ್ ಆಟೋದಿಂದ. ಇದುವರೆಗೂ ಯಾವುದೇ ರಾಜಕೀಯದವ್ರು ಸಪೋರ್ಟ್ ಬಂದಿಲ್ಲ. ಒಂದ್ಸ ರಜಾ ಹಾಕ್ಬಿಟ್ಟಾದ್ರು ಫಿಲಂ ನೋಡಕ್. ಕಷ್ಟಕ್ಕೆ ನಾ ನಂಬಿದ ದೇವರೇ ಬರಲಿಲ್ಲ. ಕೊಟ್ಟ ಮಾತಿನಂತೆ ನಡೆದಿದ್ದು ನಾ ಕಣ್ಣಾರೆ ಕಂಡ ದೇವರು ಧ್ರುವ ಸರ್ಜಾ ಅವರು ಮಾತ್ರ. ಏನೋ ಬಡಸ್ಕಂಡಲ್ಲಿರೋರಿಗೆ ಕಾಪಾಡ್ತಾರೆ ಸರ್. ಅವ್ರಿಗೆ ದೇವರು ಚೆನ್ನಾಗಿರ್ತೀವಿ ಸರ್. ನಗುತ್ತಿರಲಿ ನಮ್ಮ ಆಯಸ್ಸಲ್ಲದ ಭಾಗ ನಿಂತಿರಲಿ.